ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಜೂನ್ 19, 2026ರಂದು ಮೈಸೂರು ನಗರದ ಗೋಕುಲಂ ಇರುವ ವಿದ್ಯಾವರ್ತಕ ಕಾಲೇಜಿನಲ್ಲಿ ಆಯೋಜಿಸಿದ್ದ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ. ಸದಾಶಿವೇಗೌಡ, ಷಡಾಕ್ಷರಿ ಗೋಪಾಲ್ ರೆಡ್ಡಿ, ಟಿಸಿ ಪೂರ್ಣಿಮಾ, ಮುರಳೀಧರನ್, ಗಿರೀಶ್ ಲಿಂಗಣ್ಣ, ಪವನ್ ಕುಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. आई एम वर्किंग इन केन्स टेक्नोलॉजी. मैं इधर आया हूँ प्रधानमंत्री जी स्कीम के लिए. सो इधर क्या हो रहा है पता है, मैं न्यू एम्प्लॉय पीएफ के लिए. इधर हम सस्टेनेबल करते हैं, क्या कर रहे हैं हम इधर और कितने साल से कर रहे हैं. एग्जाम्पल हमको दो स्टेपन मिल रहा है सर. एक तो एम्प्लॉय 6 मंथ्स जो बियॉन्ड चल रहा है वो सस्टेनेबल होता है और न्यू जॉब क्रिएशन हो रहा है. और प्रधानमंत्री जी योजना स्कीम से हमको बेनिफिट्स मिल रहा है, वो रोज़गार मिल रहा है और सब एम्प्लॉयज़ को जॉब मिल रहा है, यूथ को जॉब मिल रहा है. सो ये स्कीम ऐसा स्कीम फ्यूचर में दूसरा भी जो है हमको यूटिलाइज करना है. और स्पेशल थैंक्स टू सेंट्रल गवर्नमेंट फॉर मेकिंग दिस स्कीम. ನಮಸ್ತೆ, ನನ್ನ ಹೆಸರು ಪ್ರದೀಪ್ ಕುಮಾರ್. ನಾನು ಕೇನ್ಸ್ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ಯೋಜನೆಯಿಂದ ನನಗೆ ತುಂಬ ಬೆನಿಫಿಟ್ ಇದೆ. ಇದರಿಂದ ನನ್ನ ತಂದೆ ತಾಯಿಗಳಿಗೆ ಏನೋ ಕೆಲಸ ಸಿಕ್ಕಿದ್ದಕ್ಕೆ ಅವ್ರ ಖುಷಿ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಒಂದು ಭರವಸೆ ಬಂದಿದೆ. ಇದರಿಂದ ನಾನು ನನ್ನ ತಂದೆ ತಾಯಿನ, ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇದೇ ಥರ ಸ್ಕೀಮ್ಸ್ ಬಂದರೆ ನನ್ನಂಥ ತುಂಬ ಎಂಪ್ಲಾಯೀಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ವರ್ಕ್ ತುಂಬ ಜನ ಉದ್ಯೋಗ ಇಲ್ಲದವ್ರಿಗೆ ತುಂಬ ಜನ ಕೆಲಸ ಮಾಡಬೇಕು ಅಂತ ಆಪರ್ಚುನಿಟಿ ಬರಬೇಕು ಅಂತ ಒಳ್ಳೆಯದು ಇದು ಬರುತ್ತೆ. ಹಾಗಾಗಿ ಇಂಥ ಸ್ಕೀಮ್ಸ್ನ ಇನ್ನೂ ಜಾಸ್ತಿ ಬರಲಿ ಅಂತ ಎಕ್ಸ್ಪೆಕ್ಟೇಷನ್. ನನ್ನ ಹೆಸರು ನಾಗಪ್ರಕಾಶ್, ಆದಿಚುಂಚನಗಿರಿ ಹಾಸ್ಪಿಟಲ್ನಿಂದ ಬಂದಿರುವಂಥದ್ದು, ಮಂಡ್ಯದಿಂದ. ಈ ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ಯೋಜನೆನ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಂಪ್ಲಿಮೆಂಟ್ ಮಾಡಿ ಈ ಮುಖಾಂತರ ಒಂದು ಸಸ್ಟೈನ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಜೊತೆಗೆ ನಮಗೆ ಆಟ್ರಿಷನ್ ರೇಟ್ ಜಾಸ್ತಿ ಇರ್ತಾಯಿತ್ತು. ಬಟ್ ಇವಾಗ ಏನಾಗ್ತಾ ಇದೆ, ಆಟ್ರಿಷನ್ ರೇಟ್ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಈಗ ಅವ್ರಿಗೆಲ್ಲ ಇನ್ಸೆಂಟಿವ್ಸು, ಎಂಪ್ಲಾಯೀಸ್ಗೂ ಕೂಡ ಇನ್ಸೆಂಟಿವ್ ಸಿಗ್ತಾ ಇದೆ, ಎಂಪ್ಲಾಯರ್ಗೂ ಕೂಡ ಬೆನಿಫಿಟ್ ಸಿಗ್ತಾ ಇರೋದರಿಂದ ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಟೆಂಡ್ ಆಗ್ತಾ ಇದೆ. ನಾವು ಕೂಡ ಇನ್ನು 3 ಜಾಬ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಈಗ ನಾವು ಲಾಸ್ಟ್ 6 ಮಂತ್ನಿಂದ ಫ್ರಮ್ ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಇದು ಇಂಪ್ಲಿಮೆಂಟ್ ಆಗಿದ್ದು. ಅಲ್ಲಿಂದ ಇಲ್ಲಿ ತನಕ ನಾವು ಒಂದು 100 ಜಾಬ್ ನಮ್ಮ ಅಡಿಷ್ನಲಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಸರ್ವಿಸ್ನ ಕೂಡ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಮುಖಾಂತರ ನಮಗೂ ಬರ್ಡನ್ ಕಡಿಮೆ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಎಕ್ಸ್ಟೆಂಡ್ ಆದ್ರೂ ಬಟ್ ಬರ್ಡನ್ ಕಡಿಮೆ ಆಗ್ತಾ ಇದೆ. ಆ ಮುಖಾಂತರ ನಮಗೆ ತುಂಬ ಹೆಲ್ಪ್ ಆಗಿದೆ. ನಮ್ಮ ಎಂಪ್ಲಾಯಿಗಳು ಕೂಡ ಮೊದಲು ಆಟ್ರಿಷನ್ ರೇಟ್ ಜಾಸ್ತಿ ಇತ್ತು, ಬಟ್ ಇವಾಗ ಅದು ತುಂಬ ಕಡಿಮೆ ಆಗ್ತಾ ಇದೆ. ಆ ಮುಖಾಂತರ ಎಂಪ್ಲಾಯಿಗೂ ಕೂಡ ಒಂದು 6 ಮಂತ್ ರೆಗ್ಯುಲರ್ ಸರ್ವಿಸ್ ಇರಬೇಕು ಅನ್ನೋದು ಇರೋದರಿಂದ ಅವ್ರಿಗೆ ಇಲ್ಲೇ ಒಂದೇ ಪ್ಲೇಸ್ನಲ್ಲಿ ಅವರು ವರ್ಕ್ ಮಾಡೋದ್ರ ಜೊತೆಗೆ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳಿಗೆ ಹಾಗೂ ನಮ್ಮ ಭಾರತ ಸರ್ಕಾರಕ್ಕೆ ತುಂಬ ತುಂಬ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಏನಿದೆ, ರೋಜ್ಗಾರ್ ಯೋಜನೆ ಏನಿದೆ, ಇದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲಿಕ್ಕೆ ಇನ್ನು ಎಂಪ್ಲಾಯರ್ಗಳಿದ್ದಾರೆ ಅವ್ರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಸುಮಾರು 1 ಲಕ್ಷ ಕೋಟಿ ವೆಚ್ಚದ ಒಂದು ಯೋಜನೆ ಇದು. ಇವತ್ತು 2400 ಕೋಟಿಯ ಅಂದರೆ ಅನೇಕ ಫಲಾನುಭವಿಗಳಿಗೆ ಈ ಯೋಜನೆ ಮೂಲಕ ಏನು ಪ್ರೋತ್ಸಾಹ ಧನವನ್ನು ಸಿಗುತ್ತೆ ಅದನ್ನು ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ ದೆಹಲಿಯಲ್ಲಿ ನಡೀತಾ ಇದೆ. ಮೈಸೂರಲ್ಲಿ ಒಂದು ಬ್ರಾಡ್ಕಾಸ್ಟ್ ಪಾಯಿಂಟ್ ಆಗಿ ಇಲ್ಲಿ ಕಾರ್ಯಕ್ರಮ ಕೂಡ ಸಂಘಟಿಸಲಾಗಿದೆ. ಇದು ಏನು ನಮ್ಮ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಾನ್ಯ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವಿಯ ಅವರು, ರಾಜ್ಯ ಮಂತ್ರಿ ಆದಂಥ ಶ್ರೀ ಶೋಭಾ ಕರಂದ್ಲಾಜೆ ಅವರು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದಿಸ್ತಾ ಯುವಕರಿಗೆ ಹೆಚ್ಚು ಉದ್ಯೋಗಾವಕಾಶಗಳು ನೀಡಿ ಅವರಿಗೆ ಒಳ್ಳೆಯ ವೃತ್ತಿಗಾಗಿ ಇವತ್ತು ಒಂದು ಒಳ್ಳೆಯ ಪ್ರೋತ್ಸಾಹ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಮೆಚ್ಚಬೇಕಾಗಿದೆ. ಜೊತೆಗೆ ಇವತ್ತು ವಿಕಸಿತ ಭಾರತಕ್ಕಾಗಿ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ಇವತ್ತು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡುವಂಥದ್ದು ಕೆಲಸ ಆಗಿದೆ. 60 ವರ್ಷಗಳಿಂದ ನಿರುದ್ಯೋಗ ಸಮಸ್ಯೆ ಹೆಚ್ಚಿತ್ತು. ಇತ್ತೀಚಿನ ದಿನಗಳಲ್ಲಿ 12 ವರ್ಷ ಕಡಿಮೆ ಆಗ್ತಾ ಇದೆ. ಈ ರೋಜ್ಗಾರ್ ಮೇಳಗಳ ಮುಖಾಂತರ ಮತ್ತು ಎಂಪ್ಲಾಯ್ಸ್ಗೂ ಸಹ ಹೆಚ್ಚು ಬೆನಿಫಿಟ್ ಆಗ್ತಾ ಇದೆ. ಮತ್ತು ಭಾರತೀಯರು ಉದ್ಯೋಗ ದೃಷ್ಟಿಯಲ್ಲಿ ಭಾಳಷ್ಟು ಅವಕಾಶಗಳು ನಮ್ಮ ಒಂದು ಇದು ಸೃಷ್ಟಿಸಲಾಗಿತ್ತು.
ಬರೀ ಇವತ್ತು ಭಾರತದಲ್ಲಿ ಎಂಜಿನಿಯರ್ಗಳು ಅಥವಾ ಬೇರೆ ಒಂದು ಏನು ಸಾಮಾನ್ಯ ವೃತ್ತಿಗಳಲ್ಲ, ಅನೇಕ ಒಂದು ಅವಕಾಶಗಳಿದ್ದಾವೆ. ಜೊತೆಗೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ಬರೀ ಇಲ್ಲಿ ಕಡಿಮೆ ವೆಚ್ಚಗೋಸ್ಕರ ಇಲ್ಲಿಗೆ ಬರ್ತಾ ಇಲ್ಲ, ಇಲ್ಲಿ ಸಮರ್ಥರು ಇದ್ದಾರೆ, ಇಲ್ಲಿ ಭಾಳ ಒಳ್ಳೆ ಕೇಪಬಿಲಿಟಿ ಇದೆ ಅಂತ ಭಾರತವನ್ನು ಗುರುತಿಸಿ ಇಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಅವರ ಒಂದು ಸಂಸ್ಥೆಗಳಲ್ಲಿ ಸೇರಿಸ್ತಾರೆ. ಸೊ ಇಂಥ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಆರ್ಥಿಕ ಅಭಿವೃದ್ಧಿ ಆಗ್ತಾ ಇರುವಂಥ ಸಮಯದಲ್ಲಿ ಒಳ್ಳೆಯ ಆರ್ಥಿಕ ಯೋಜನೆಗಳು ನೀಡೋ ಮೂಲಕ ಇಂಥ ರೋಜ್ಗಾರ್ ಒಂದು ಏನು ಉದ್ಯೋಗ ಸೃಷ್ಟಿಸುವಂಥದ್ದು ಯೋಜನೆಗಳನ್ನು ಏನು ಕೇಂದ್ರವನ್ನು ರೂಪಿಸ್ತಾ ಇದೆ, ಇದು ಸಮಸ್ತ ಭಾರತೀಯರಿಗೆ ಲಾಭ ಆಗ್ತದೆ. ಯೂತ್ಸ್ ಇದನ್ನು ಯೂಸ್ ಮಾಡ್ಕೋಬೇಕು, ಸ್ಟಾರ್ಟಪ್ ಯೋಜನೆಗಳ ನಂತರ ಇದು ಒಂದು ಅವರ ಪ್ರೋತ್ಸಾಹ ಪಡೋಕೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಮೊದಲನೇ ವರ್ಷ ಭಾಳ ಕಷ್ಟನೇ, ಯಾಕಂದರೆ ಹೊಸ ವೃತ್ತಿ, ಹೊಸ ಒಂದು ಉದ್ಯೋಗ ಇರುವಾಗ ನಿಮಗೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಲಿಕ್ಕೆ ನಿಮಗೆ ಆಸಕ್ತಿ ಇಲ್ಲದೆ ಇರ್ಬೋದು, ಅಥವಾ ಒಂದು ಏನೋ ಒಂದು ಸಮಸ್ಯೆ ಇರ್ಬೋದು, ಬೇರೆ ಕಡೆಯಲ್ಲಿ ಏನೋ ಒಂದು ಹಣದ ಕೊರತೆ ಇರ್ಬೋದು. ಅದೆಲ್ಲಕ್ಕೂ ಕೂಡ ಇವತ್ತು ಒಂದು ಸಹಾಯಧನ ಅಥವಾ ಒಂದು ಪ್ರೋತ್ಸಾಹಧನ ಕೊಡೋದ್ರ ಮೂಲಕ ನಿಮಗೆ ಅದೇ ಉದ್ಯೋಗ 1 ವರ್ಷ ಆದರೂ ಇರೋಲಿಕ್ಕೆ ಇವತ್ತು ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. 1 ವರ್ಷ ಆದಮೇಲೆ ನಿಮಗೂ ಕೂಡ ಅದು ಅಭ್ಯಾಸ ಆಗಿದ ನಂತರ ಒಳ್ಳೆಯ ಒಂದು ರೀತಿಯಲ್ಲಿ ನೀವು ಮುಂದುವರಿಬೇಕು. ಥ್ಯಾಂಕ್ ಯು ಸರ್. For giving benefits over a period of 2 years and aims to facilitate a creation of more than 3.5 crore jobs. The benefits under the scheme are applicable to jobs created between 1st August 2025 and 31st July 2027. Transmission Limited. I feel truly fortunate and proud to have received benefits under Part A of Pradhan Mantri Viksit Bharat Rozgar Yojana scheme. I take this opportunity to thank the EPFO and its committee office bearers for having arranged a function like this, and also for having invited me on behalf of Tata Coffee Limited, and I am privileged to stand before this august audience. We are happy to share that our establishment and our employees. ಸಂತೋಷದ ದಿನ. ಯಾಕೆ ಅಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಸಾಮಾಜಿಕ ಬದ್ಧತೆಯನ್ನು ನಮ್ಮ ದೇಶದಲ್ಲಿ ಹೆಚ್ಚು ಮಾಡುವ ಉದ್ದೇಶ. ಈಗಾಗಲೇ ಆ ಪ್ರಯೋಜನವನ್ನು ಪಡೆದಂಥ ಅವರು ಬಂದು ಹೇಳಿದ್ದಾರೆ. ನಾವು ನೋಡ್ತೀವಿ ಸುಮಾರು ಸ್ಕೀಮ್ಗಳು ಮೊದಲು ಆ ಸ್ಕೀಮಾಗೆ ಉಳಿತಾ ಇತ್ತು, ಇಂಪ್ಲಿಮೆಂಟೇಷನಲ್ಲಿ ಫೇಲ್ಯೂರ್ಗಳನ್ನ ಹೆಚ್ಚು ಕಾಣ್ತಾ ಇತ್ತು. ಆದರೆ ಇವತ್ತು ಏನಾಗ್ತಾ ಇದೆ, ಸಕ್ಸಸ್ಫುಲ್ ಇಂಪ್ಲಿಮೆಂಟೇಷನ್ ಆಗಿ ನಂತರ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಅದು ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸುತ್ತೆ. ಯಾವುದೇ ಒಂದು ಸ್ಕೀಮು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟೇಷನ್ ಆದಮೇಲೆ ಇದು ಸಕ್ಸಸ್ ಆಗಿದೆ, ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಅದನ್ನು ಇನಾಗ್ರೇಷನ್ ಮಾಡೋದು ಭಾಳ ಅಪರೂಪ. ನಮ್ಮ ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಕೇಂದ್ರದ ಅತ್ಯಂತ ಒಂದು ಮಹತ್ವವಾದಂಥ ಯೋಜನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ, ಉದ್ಯೋಗವನ್ನು ಹೆಚ್ಚಿಸಲು, ಉದ್ಯೋಗವನ್ನು ಏನು ಅವಕಾಶಗಳನ್ನು ಹೆಚ್ಚಿಸೋದಕ್ಕೆ ಮತ್ತು ಉದ್ಯೋಗದಾತರಿಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡೋದಕ್ಕೆ ಇವತ್ತು ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರದಲ್ಲಿ ಈಗಾಗಲೇ ಅನುಷ್ಠಾನ ಆಗಿದೆ. ಅದರ ಒಂದು ಪ್ರೋತ್ಸಾಹನ ವಿತರಣೆ ಮತ್ತು ಫಲಾನುಭವಿಗಳಿಗೆಲ್ಲರಿಗೂ ಕೂಡ ಇದರ ಒಂದು ಮಾಹಿತಿ ನೀಡುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಮೈಸೂರಲ್ಲೂ ಕೂಡ ಇವತ್ತು ಏನು ಸಂಘಟನೆ ಆಗಿದೆ, ನಮಗೆ ಒಂದು ಸಂತೋಷದ ಸಂಗತಿ. कि लोगों को बड़े होने में थोड़ा डर लगता है, बड़ा हो जाऊंगा तो मेरे ये बंधनों में फंस जाऊंगा, तो उसको लगता है छोटा ही रहना अच्छा है. और कभी बड़े होने की संभावना, उसको लगता है ऐसा करो एक दूसरा छोटा और कर दो. आज वो सोच बदली है. हर किसी को बड़ा बनने का हौसला मिलना चाहिए. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.